ನಿಶಿಕಾಂತ್ ಜಿ, ರೀಸೆಂಟ್ ವಿಡಿಯೋನ ನಾನು ನೋಡಿದೆ. ಅದರಲ್ಲಿ ಕಾಂಗ್ರೆಸ್ನ ಮತ್ತೆ ಬೇರೆ ಪಾರ್ಟಿಗಳ ವಿಮೆನ್ ಎಂಪಿಗಳೇನಿದ್ದಾರೆ ಅವರು ಪ್ರಧಾನಮಂತ್ರಿಗಳ ಕುರ್ಚಿಯನ್ನ ಸುತ್ತುವರೆದಿದ್ರು. ಆದ್ರೆ ನನಗ್ ಗೊತ್ತಾಯ್ತು ಏನಂದ್ರೆ ಪ್ರಧಾನಮಂತ್ರಿ ಅಂತೂ ಕೇವಲ ನೆಪ ಆಗಿದ್ರು, ನಿಶಿಕಾಂತ್ ಗುರಿಯಾಗಿದ್ರು. ಅವ್ರಿಗೆ ನನ್ನ ಮೇಲೆ ಜಾಸ್ತಿ ಪ್ರೀತಿ ಇರಬೇಕು. ನೀವಂಥ ಕೆಲಸಗಳನ್ನ ಮಾಡ್ತೀರಾ? ಇಲ್ಲ, ನಾನು ಸತ್ಯ ಹೇಳ್ತೀನಿ. ಮತ್ತೆ ಸತ್ಯದಲ್ಲೇ ಒಂದ್ ವೇಳೆ ಎಲ್ಲ ವಿಷಯಗಳು ಬಂದ್ರೆ ಆಗ ನಾನೇನ್ ಮಾಡೋಕ್ಕಾಗುತ್ತೆ? ಮಹಿಳೆ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು, ಎಲ್ಲರೂ ಗಾಬರಿ ಆಗ್ತಾರೆ. ನನಗದು ಖುಷಿ ಆಗುತ್ತೆ. ನೀವು ಬೆಂಕಿ ಹಚ್ಚೋ ಕೆಲಸ ಮಾಡ್ತೀರಾ? ಇಲ್ಲ, ನಾನು ಬೆಂಕಿ ಆರಿಸೋ ಕೆಲಸ ಮಾಡ್ತೀನಿ. ನಿನ್ನೆ ತಾನೇ ಕಿರಣ್ ರಿಜಿಜು ಆ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಯಾವಾಗ ಅವರು ಪ್ರಧಾನಮಂತ್ರಿಗಳ ಕಡೆ ಏನು ಅಹಿತಕರ ಘಟನೆಗೋಸ್ಕರ ಯಾವುದಕ್ಕೆ ಪ್ರಧಾನಮಂತ್ರಿಗಳು ಬರ್ಲಿಲ್ವೋ ಅದರಲ್ಲಿ ಕಾಕತಾಳೀಯವಾಗಿ ನನ್ನ ಫ್ರೇಮ್ನಲ್ಲಿ ಏನಿದೆ ಪೂರ್ತಿ ಆ ವಿಜುವಲ್ ಇದೆ. ಏನೆಂದ್ರೆ ನಾನು ಜೇಬಲ್ಲಿ ಕೈ ಹಾಕೊಂಡು ನನ್ನನ್ನು ನೋಡಿ ಜನರು ಭಯ ಪಡ್ತಾರೆ. ನನ್ನನ್ನು ಯಾರು ಹೆದರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರಿಯಾಂಕಾ ಗಾಂಧಿ ಅಥವಾ ಸೋನಿಯಾಜಿ ಮತ್ತೆ ರಾಹುಲ್ ಜಿ ಅವರು ಭಯ ಪಡ್ತಾರೆ.